ನ್ಯೂಸ್ ಫಸ್ಟ್ ಆಯೋಜಿಸ್ತಾ ಇರುವ ಕರ್ನಾಟಕದ ಅತಿ ದೊಡ್ಡ ಇವಿ ಎಕ್ಸ್ಪೋ ರೇರಾನ ರದ್ದುಗೊಳಿಸಿ ಹೀಗಂತ ಕಳವಳವನ್ನ ವ್ಯಕ್ತಪಡಿಸಿರುವುದು ಸುಪ್ರೀಂ ಕೋರ್ಟ್. ರೇರಾ ಅಂದ್ರೆ ರಿಯಲ್ ಎಸ್ಟೇಟ್ ನಿಯಂತ್ರಣ ಪ್ರಾಧಿಕಾರ. ಕರ್ನಾಟಕದಲ್ಲೂ ಇದೆ. ಕರ್ನಾಟಕ ರಿಯಲ್ ಎಸ್ಟೇಟ್ ನಿಯಂತ್ರಣ ಪ್ರಾಧಿಕಾರ ನಮ್ಮಲ್ಲಿ ಕಾರ್ಯನಿರ್ವಹಿಸುತ್ತೆ. ಸುಪ್ರೀಂ ಕೋರ್ಟ್ ಸದ್ಯ ರೇರಾನ ರದ್ದುಗೊಳಿಸಿ ಅಂತ ಹೇಳಿ ಕಳವಳವನ್ನ ವ್ಯಕ್ತಪಡಿಸಿದೆ. ಯಾವ ಕಾರಣಕ್ಕಾಗಿ? ರೇರಾ ಸ್ಥಾಪನೆಯಾಗಿದ್ದು ಗ್ರಾಹಕರ ಹಿತಾಸಕ್ತಿಗೋ ಅಥವಾ ಬಿಲ್ಡರ್ಸ್ಗಳ ಲಾಭಕ್ಕೋ ಅಂಥೇಳಿ ತೀವ್ರ ಅಸಮಾಧಾನವನ್ನ ರಾಜ್ಯಗಳ ರೇರಾ ಸಂಸ್ಥೆಗಳ ಬಗ್ಗೆ ವ್ಯಕ್ತಪಡಿಸಿದೆ ಸುಪ್ರೀಂ ಕೋರ್ಟ್. ಬಿಲ್ಡರ್ಗಳಿಗೆ ಲಾಭ ಮಾಡ್ತಿದ್ಯಾ ಹಾಗಾದ್ರೆ ರಿಯಲ್ ಎಸ್ಟೇಟ್ ನಿಯಂತ್ರಣ ಪ್ರಾಧಿಕಾರ? ಆಡಳಿತ ವೈಖರಿಗೆ ಬೇಸರವನ್ನ ವ್ಯಕ್ತಪಡಿಸಿದೆ ಸುಪ್ರೀಂ ಕೋರ್ಟ್. ರೇರಾ ರದ್ದು ಮಾಡುವುದು ಉತ್ತಮ ಅಂತ ಹೇಳಿದೆ. ರೇರಾಗಳನ್ನ ಮುಚ್ಚಿಸುವುದಕ್ಕೆ ನಮ್ಮ ಅಭ್ಯಂತರವಿಲ್ಲ ಅಂತ ಹೇಳಿದೆ ಸುಪ್ರೀಂ ಕೋರ್ಟ್. ಕರ್ನಾಟಕ ರೇರಾದಲ್ಲಿ ಆಗ್ತಾ ಇರುವಂತಹ ಅಕ್ರಮಗಳ ಬಗ್ಗೆಯೂ ನ್ಯೂಸ್ ಫಸ್ಟ್ ನಿರಂತರವಾಗಿ ಸುದ್ದಿಗಳನ್ನ ಮಾಡಿತ್ತು. ಹಲವು ಅಕ್ರಮಗಳನ್ನ ಬಯಲಿಗೆಳೆಯುವಂತಹ ಕೆಲಸ ಮಾಡಿತ್ತು. ಬಿಲ್ಡರ್ಗಳು ಹಾಗೆ ಭೂಮಾಲೀಕರ ಪರ ಕರ್ನಾಟಕ ರೇರಾ ಕೆಲಸ ಮಾಡ್ತಾ ಇರುವಂತಹ ವಿಚಾರವನ್ನ ನ್ಯೂಸ್ ಫಸ್ಟ್ ಬೆಳಕಿಗೆ ತರುವಂತಹ ಕೆಲಸವನ್ನ ಮಾಡಿತ್ತು. ರೇರಾ ಇರೋದು ಯಾಕೆ? ಯಾರು ಗ್ರಾಹಕರು ಮನೆ ತೆಗೆದುಕೊಳ್ತಾರೆ, ಫ್ಲಾಟ್ಗಳನ್ನ ತೆಗೆದುಕೊಳ್ತಾರೆ, ಅಂತಹ ಗ್ರಾಹಕರ ಇಂಟ್ರೆಸ್ಟ್ ಅನ್ನ, ಹಿತಾಸಕ್ತಿಯನ್ನ ರಕ್ಷಣೆ ಮಾಡೋಕೆ ಅಂತ ಹೇಳಿ ಇರುವಂತದ್ದು ಈ ರಿಯಲ್ ಎಸ್ಟೇಟ್ ರೆಗ್ಯುಲೇಟರಿ ಅಥಾರಿಟಿ ರೇರಾ. ಕರ್ನಾಟಕದಲ್ಲಿ ಕೆ ರೇರಾ ಅಂತ ಹೇಳಿ ಇದನ್ನ ಕರೀತಾರೆ. ಮನೆ ಖರೀದಿದಾರರಿಗೆ ಭದ್ರತೆ ಕೊಡಬೇಕು, ಪ್ರಾಜೆಕ್ಟ್ ವಿವರಗಳಲ್ಲಿ ಪಾರದರ್ಶತೆ ಇರಬೇಕು, ಡೆವಲಪರ್ಗಳು ಸಮಯಕ್ಕೆ ಸರಿಯಾಗಿ ಮನೆ ಕೊಡಿಸುವಂತಹ ಜವಾಬ್ದಾರಿ ಡೆವಲಪರ್ಗಳಿಂದ ಗ್ರಾಹಕರಿಗೆ, ಅದೆಲ್ಲವನ್ನ ರೇರಾ ನೋಡ್ಕೊಳ್ಬೇಕು. ಆದ್ರೆ ಅದೇ ರೇರಾದ ವಿರುದ್ಧ ಹಲವು ಆರೋಪಗಳು ಕೇಳಿ ಬಂದಂತಹ ಹಿನ್ನೆಲೆಯಲ್ಲಿ ಈಗ ಸುಪ್ರೀಂ ಕೋರ್ಟ್ ರೇರಾನ ರದ್ದುಗೊಳಿಸಿ ಅನ್ನುವಂಥ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ರಘುಪಾಲ್ ನೀಡ್ತಾ ಹೋಗ್ತಾರೆ. ರಘುಪಾಲ್, ಕರ್ನಾಟಕ ರೇರಾ ಮಾಡ್ತಾ ಇರುವಂತಹ ಹಲವು ಅಕ್ರಮಗಳನ್ನ ನ್ಯೂಸ್ ಫಸ್ಟ್ ಈಗಾಗಲೇ ಬಯಲಿಗೆಳೆಯುವಂತಹ ಕೆಲಸವನ್ನ ಮಾಡಿತ್ತು. ಗ್ರಾಹಕರ ಪರವಾಗಿರ್ಬೇಕು, ಆದ್ರೆ ಗ್ರಾಹಕರ ಪರವಾಗಿಲ್ಲ. ಯಾರು ಬಿಲ್ಡರ್ಸ್ಗಳಿದಾರೋ, ಯಾರು ಡೆವಲಪರ್ಸ್ ಇದಾರೋ ಅವ್ರ ಪರವಾಗಿ ಕೆಲಸ ಮಾಡ್ತಾ ಇದೆ ಅನ್ನುವಂಥ ಆರೋಪ ಕರ್ನಾಟಕ ರೇರಾ ವಿರುದ್ಧವೇ ಕೇಳಿ ಬಂದಿತ್ತು. ಈಗ ಸುಪ್ರೀಂ ಕೋರ್ಟ್ ಯಾವ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈ ರೀತಿಯಾದಂತಹ ಕಳವಳ ಅಭಿಪ್ರಾಯವನ್ನ ವ್ಯಕ್ತಪಡಿಸಿರುವುದು ರಘುಪಾಲ್? ವಿದೇಶಿ 2016ರಲ್ಲಿ ಹುಟ್ಟಿಕೊಂಡಂತಹ ರೇರಾ ರಿಯಲ್ ಎಸ್ಟೇಟ್ ನಿಯಂತ್ರಣ ಪ್ರಾಧಿಕಾರ. ಈ ಒಂದು ರಿಯಲ್ ಎಸ್ಟೇಟ್ ನಿಯಂತ್ರಣ ಪ್ರಾಧಿಕಾರ ಇದರ ಉದ್ದೇಶ ಏನು ಅಂದರೆ ಗ್ರಾಹಕರ ಹಿತವನ್ನು ಕಾಯುವಂಥದ್ದು. ಯಾರೆಲ್ಲ ಮನೆ ಗ್ರಾಹಕರಿದ್ದಾರೆ, ಅಪಾರ್ಟ್ಮೆಂಟ್ಗಳ ಗ್ರಾಹಕರಿದ್ದಾರೆ, ಅವರನ್ನ ರಕ್ಷಣೆ ಮಾಡುವಂತಹ ಕೆಲಸವನ್ನು ಮಾಡಬೇಕು. ಯಾಕಂದ್ರೆ ಯಾವಾಗ ರಿಯಲ್ ಎಸ್ಟೇಟ್ ಮಾಫಿಯಾ ಎಗ್ಗಿಲ್ಲದೆ ತಲೆ ಎತ್ತಿತ್ತು, ಜೊತೆಗೆ ಗ್ರಾಹಕರಿಗೆ ರಕ್ಷಣೆ ಸಿಗ್ತಿರಲಿಲ್ಲ, ಆ ಸಂದರ್ಭದಲ್ಲಿ ಭಾರತೀಯ ಸಂಸತ್ನಲ್ಲಿ 2016ರಲ್ಲಿ ರೇರಾ ಕಾಯ್ದೆಯನ್ನು ಅಂಗೀಕರಿಸಲಾಗುತ್ತೆ. ಪ್ರತಿಯೊಂದು ರಾಜ್ಯಗಳಲ್ಲಿ ಆಯಾ ರಾಜ್ಯ ಸರ್ಕಾರಗಳು ರೇರಾ ಒಂದು ಪ್ರಾಧಿಕಾರವನ್ನು ಸ್ಥಾಪನೆ ಮಾಡಿರುವಂಥದ್ದು. ಅಂದಿನಿಂದ ಇವತ್ತಿಗೂ ಕೂಡ ರೇರಾ ಅಧಿಕಾರಿಗಳು ಪ್ರಾಧಿಕಾರವನ್ನು ನಡೆಸ್ತಾ ಬರ್ತಾ ಇದ್ದಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಗ್ರಾಹಕರ ಹಿತಾಸಕ್ತಿಯನ್ನ, ಜನಸಾಮಾನ್ಯರ ಹಿತಾಸಕ್ತಿಯನ್ನ ಕಾಯೋದನ್ನ ಬಿಟ್ಟು ರೇರಾ ಸಂಸ್ಥೆಗಳು ಇವತ್ತು ಬಿಲ್ಡರ್ಗಳ ಪರವಾಗಿ, ಭೂ ಮಾಲೀಕರ ಪರವಾಗಿ ಕೆಲಸ ಮಾಡ್ತಿರುವಂಥದ್ದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಹಿಮಾಚಲ ಪ್ರದೇಶದ ಪ್ರಕರಣ ಒಂದರ ವಿಚಾರಣೆ ವೇಳೆ ಸುಪ್ರೀಂ ಕೋರ್ಟ್ ಈ ರೀತಿಯಾದಂತಹ ಅಭಿಪ್ರಾಯವನ್ನ ವ್ಯಕ್ತಪಡಿಸಿರುವಂಥದ್ದು. ಯಾಕಂದ್ರೆ ಬಿಲ್ಡರ್ಗಳಿಗೆ ಲಾಭ ಮಾಡಿಕೊಡುವ ಉದ್ದೇಶದಿಂದ ರೇರಾ ಸಂಸ್ಥೆಗಳು ನಡೀತಿದೆ. ಜನಸಾಮಾನ್ಯರಿಗೆ ಯಾವುದೇ ರೀತಿಯಾದಂತಹ ರಕ್ಷಣೆ ಸಿಗ್ತಾ ಇಲ್ಲ. ಇದರಿಂದ ಈ ರೇರಾವನ್ನ ಕ್ಲೋಸ್ ಮಾಡಿಸೋದ್ರಿಂದ, ಮುಚ್ಚೋದ್ರಿಂದ ನಮಗೆ ಯಾವುದೇ ರೀತಿಯಾದಂತಹ ಅಭ್ಯಂತರ ಇಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ಆಯಾ ರಾಜ್ಯ ಸರ್ಕಾರಗಳು ಕೂಡ ಕ್ರಮವನ್ನ ತೆಗೆದುಕೊಳ್ಬೇಕು ಅನ್ನೋ ಒಂದು ಅಭಿಪ್ರಾಯವನ್ನ ಸುಪ್ರೀಂ ಕೋರ್ಟ್ ವ್ಯಕ್ತಪಡಿಸಿರುವಂತದ್ದು. ಕಳೆದ 4 ತಿಂಗಳ ಹಿಂದಷ್ಟೇ ನಾವು ಕೂಡ ಕರ್ನಾಟಕ ರಿಯಲ್ ಎಸ್ಟೇಟ್ ನಿಯಂತ್ರಣ ಪ್ರಾಧಿಕಾರ ಕೆ ರೇರಾದ ಬಗ್ಗೆ ಸಾಕಷ್ಟು ಸಾಲು ಸುದ್ದಿಗಳನ್ನು ಕೂಡ ಪ್ರಸಾರ ಮಾಡಿದ್ವಿ. ಯಾಕಂದ್ರೆ ಕೆ ರೇರಾದಲ್ಲೂ ಕೂಡ ಸಾವಿರಾರು ಗ್ರಾಹಕರ ಕೇಸ್ಗಳು ಇನ್ನೂ ಕೂಡ ಬಾಕಿ ಇರುವಂತದ್ದು. ಯಾಕಂದ್ರೆ ಇವತ್ತು ಸಾವಿರಾರು ಅಪಾರ್ಟ್ಮೆಂಟ್ಗಳು ರಾಜ್ಯದಲ್ಲಿ ನಿರ್ಮಾಣ ಆಗ್ತಾ ಇದೆ. ಈ ನಿರ್ಮಾಣ ಆಗುವಂತಹ ಸಂದರ್ಭದಲ್ಲಿ ಬಿಲ್ಡರ್ಗಳು ಅಥವಾ ಭೂ ಮಾಲೀಕರು ಏನಿದ್ದಾರೆ ಸಮಯಕ್ಕೆ ಸರಿಯಾಗಿ ಅಪಾರ್ಟ್ಮೆಂಟ್ಗಳನ್ನ ಅಥವಾ ಫ್ಲಾಟ್ಗಳನ್ನ ವಿತರಣೆ ಮಾಡುವಂತಹ ಕೆಲಸವನ್ನ ಮಾಡಬೇಕು. ಒಂದು ವೇಳೆ ಸಮಯಕ್ಕೆ ಸರಿಯಾಗಿ ಅಪಾರ್ಟ್ಮೆಂಟ್ಗಳನ್ನ ಕೊಟ್ಟಿಲ್ಲ ಅಂದ್ರೆ ಗ್ರಾಹಕರೇನಿದ್ದಾರೆ, ಯಾರೆಲ್ಲ ಅಡ್ವಾನ್ಸ್ ಬುಕಿಂಗ್ ಮಾಡ್ಕೊಂಡಿದ್ದಾರೆ ಅಂತಹವರಿಗೆ ಬಡ್ಡಿ ಸಮೇತವಾಗಿ ವಾಪಸ್ ಹಣವನ್ನ ಕೊಡಬೇಕಾಗುತ್ತೆ. ಜೊತೆಗೆ ಒಂದು ದಂಡವನ್ನ ಪೆನಾಲ್ಟಿಯಾಗಿ ಪಾವತಿ ಮಾಡಬೇಕಾಗುತ್ತೆ. ಆದ್ರೆ ಇದು ಯಾವುದನ್ನ ಕೂಡ ಮಾಡ್ತಿಲ್ಲ. ಇಷ್ಟಾದ್ರೂ ಕೂಡ ಕೆ ರೇರಾ ಸೈಲೆಂಟ್ ಆಗಿದೆ. ಅದು ಒಂದು ಕಡೆ ಏನಾಗ್ತಾ ಇದೆ ಅಂದ್ರೆ ಬಿಲ್ಡರ್ಗಳ ಹಿತವನ್ನ ಕಾಯುತ್ತಾ ಇದೆ. ಇದು ಜನಸಾಮಾನ್ಯರನ್ನ ಕಡೆಗಣಿಸಿರುವಂತದ್ದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಿರುವಂತದ್ದು. ಯಾಕಂದ್ರೆ ಇವತ್ತಿಗೂ ಕೂಡ ಸ್ಪಷ್ಟವಾಗಿ ಯಾವುದೇ ರೀತಿಯಾದಂತಹ ಒಂದು ಕೇಸ್ ಕೂಡ ಇತ್ಯರ್ಥ ಆಗಿಲ್ಲ. ಅಂದ್ರೆ ಇವತ್ತು ಗ್ರಾಹಕರು ಯಾರೆಲ್ಲ ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿರ್ತಾರೆ ಅಪಾರ್ಟ್ಮೆಂಟ್ಗಳ ಮೇಲೆ, ಅವರಿಗೆ ಅದು ಹಣ ವಾಪಸ್ ಕೂಡ ಬರ್ತಿಲ್ಲ. ಇದು ಕೇವಲ ಕೆ ರೇರಾ ಏನ್ ಮಾಡ್ತಾ ಇದೆ, ಆದೇಶವನ್ನ ನೆಪ ಮಾತ್ರಕ್ಕೆ ಒಂದು ಆದೇಶವನ್ನ ಹೊರಡಿಸಿ ಬಿಡ್ತಾ ಇದೆ. ಆದ್ರೆ ಹಣವನ್ನ ವಸೂಲಿ ಮಾಡುವಂತದ್ದು ಯಾರು? ಅದಕ್ಕೆ ಯಾವುದೇ ರೀತಿಯಾದಂತಹ ಒಂದು ಕಮಿಟಿಯನ್ನ ರಚನೆ ಮಾಡ್ತಾ ಇದೆಯಾ? ಕೇವಲ ಒಂದು
ಒಂದು ರೆವಿನ್ಯೂ ಅಧಿಕಾರಿಗಳ ಮೇಲೆ ಈ ಹಣ ವಸೂಲಿ ಮಾಡಿಕೊಡ್ಬೇಕನ್ನೋ ಒಂದು ಆದೇಶವನ್ನು ಮಾಡಿಬಿಟ್ರೆ ಇವತ್ತು ಲಕ್ಷಾಂತರ ಮಂದಿ ಗ್ರಾಹಕರಿಗೆ ಅನ್ಯಾಯ ಆಗ್ತಿದ್ರು ಕೂಡ ಇವತ್ತು ಕೆರೇರಾ ಕಣ್ಮುಚ್ಕೊಳ್ತಿರುವಂಥದ್ದು. ಅದೆಲ್ಲದಕ್ಕಿಂತ ಮುಖ್ಯವಾಗಿ ಇವತ್ತು ಕೆರೇರಾ ಬಿಲ್ಡರ್ಗಳಿಂದ ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ ಫ್ಲಾಟ್ ಲೆಕ್ಕದಲ್ಲಿ ಕಮಿಷನ್ ಅನ್ನ ವಸೂಲಿ ಮಾಡ್ತಿರುವಂತಹ ಗಂಭೀರ ಆರೋಪ ಕೂಡ ಕೇಳಿಬಂದಿದೆ. ಯಾವಾಗ ನಾವು ಕಳೆದ 4 ತಿಂಗಳ ಹಿಂದೆ ಒಂದು ಸುದ್ದಿ ಪ್ರಸಾರ ಮಾಡ್ತೀವಿ, ಕೆರೇರಾ ಒಂದು ವಸೂಲಿ ಕೇಂದ್ರ ಆಗಿದೆ ಅನ್ನೋ ಒಂದು ಆರೋಪವನ್ನು ಕೂಡ ವಿಪಕ್ಷಗಳು ಗಂಭೀರವಾಗಿ ಮಾಡ್ತವೆ. ಜೊತೆಗೆ ಕೆರೇರಾದಲ್ಲಿ ಪ್ರತಿಯೊಂದು ಪ್ರಾಜೆಕ್ಟ್ಗಳು ಕೂಡ ನೀವು ಇಂತಿಷ್ಟು ಕಮಿಷನ್ ಕೊಟ್ಟಿಲ್ಲ ಅಂದ್ರೆ ನಿಮ್ಮ ಯಾವುದೇ ಫೈಲ್ಗಳು ಅಥವಾ ನಿಮ್ಮ ಪ್ರಾಜೆಕ್ಟ್ಗಳು ಸ್ಟಾರ್ಟ್ ಕೂಡ ಆಗೋದಿಲ್ಲ, ಫೈಲ್ ಕೂಡ ಮೂವ್ ಆಗೋದಿಲ್ಲ. ಈ ರೀತಿಯಾದಂಥ ಲಂಚಬಾಕ ಅಧಿಕಾರಿಗಳಿಂದ ಇವತ್ತು ಕೆರೇರಾ ಪ್ರಾಧಿಕಾರ ಇವತ್ತು ನಡೀತಿರುವಂಥದ್ದು. ಇದೆಲ್ಲದರ ಹಿನ್ನೆಲೆ ಪ್ರತಿಯೊಂದು ರಾಜ್ಯಗಳಲ್ಲಿ ರೇರಾ ಸಂಸ್ಥೆಗಳು ನಡೆಸ್ತಿರುವಂಥ ಈ ಅನ್ಯಾಯ ಅಕ್ರಮ ಚಟುವಟಿಕೆಗಳ ಹಿನ್ನೆಲೆ ಇವತ್ತು ಸುಪ್ರೀಂ ಕೋರ್ಟ್ ಒಂದು ಪ್ರಕರಣದ ವಿಚಾರಣೆ ಸಂದರ್ಭದಲ್ಲಿ ಈ ರೀತಿಯಾದಂಥ ಒಂದು ಅಭಿಪ್ರಾಯಕ್ಕೆ ಬಂದಿರುವಂಥದ್ದು. ವಿದ್ಯಾಶ್ರೀ, ಥ್ಯಾಂಕ್ ಯು ರಘುಪಾಲ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.